ಸಿನಿಮಾದಲ್ಲಿ ಕೋ-ಸ್ಟಾರ್ಸ್‌ಗಳ ಬಗ್ಗೆ ಹೇಳೋದಾದ್ರೆ ತಮ್ಮ ತಾಯಿ ಕ್ಯಾರೆಕ್ಟರ್‌ನ ಪ್ಲೇ ಮಾಡಿದವರು, ಅವ್ರ ಬಗ್ಗೆ ತಂದೆ ಕ್ಯಾರೆಕ್ಟರ್ ಪ್ಲೇ ಮಾಡಿದವರು, ಅವ್ರಗಳ ಬಗ್ಗೆ ಮಾತಾಡೋದಾದ್ರೆ? ಅದೇ ಅಪರ್ಣ ಅವರು ನಮ್ಮ ತಾಯಿ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದು. ಆಮೇಲೆ ಆಲ್ಮೋಸ್ಟ್ ಅವ್ರು ಫಸ್ಟ್ ಗ್ರಾಮೀಣ ಯಾವಾಗ ಶುರು ಮಾಡಿದ್ವಿ ಅವತ್ತಿಂದನೂ ಜೊತೆಗೆ ಇದ್ರು. ಆಮೇಲೆ ಅವ್ರಿಗೆ ತುಂಬ ಖುಷಿ ಇತ್ತು ಸಿನಿಮಾ ಮಾಡೋಕ್ಕೆ. ಆಮೇಲೆ ಅವರು ತುಂಬ ಪ್ರಾಕ್ಟೀಸ್ ಮಾಡಿದ್ರು. ಆಮೇಲೆ ಯಾಕೆಂದರೆ ಅವ್ರದ್ದು ನಾವು ಯಾವತ್ತೂ ಅವ್ರ ಸಿನಿಮಾ ನೋಡಿರಲಿಲ್ಲ, ಅವ್ರನ್ನ ಬರೀ ಏನೋ ಪ್ರೋಗ್ರಾಮ್ಗಳಲ್ಲಿ ನೋಡಿದ್ದೆ. ಸೊ ಅಲ್ಲಿಗೂ ಆಮೇಲೆ ಈ ಸಿನಿಮಾಗೂ ನೀವು ಅಂದರೆ ಅದು ಹೇಳೋಕ್ಕೆ ಆಗಲ್ಲ ಅಪರ್ಣ ಅವ್ರಂತ. ಆ ಥರ ಮ್ಯಾನರಿಸಮ್ಸ್ ಆಗಿರ್ಬೋದು, ವಾಯ್ಸ್ ಆಗಿರ್ಬೋದು, ಕಂಪ್ಲೀಟ್ ಚೇಂಜ್ ಓವರ್ ಇದೆ. ಆಮೇಲೆ ಅವ್ರ ಜೊತೆ ಏನೋ ಕೆಲಸ ಮಾಡೋಕ್ಕೂ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಒಂದಿನ ಏನಾಯ್ತು ಅಂದರೆ ಅವ್ರದ್ದು ಒಂದು ಸೀನ್ ಇತ್ತು, ನನಗೆ ಹೊಡೆಯೋ ಸೀನ್ ಥರ ಏನೋ. ಅವಾಗ ನಮ್ಮ ಅಮ್ಮ ಬೇರೆ ಬಂದ್ಬಿಟ್ಟಿದ್ರು. ಸೊ ಅವ್ರಿಗೆ ಫುಲ್ಲು ಟೆನ್ಷನ್ ಆಗ್ಬಿಟ್ಟಿತ್ತು, ಇವತ್ತು ಹೆಂಗೆ ಮಾಡಲಿ, ಹೆಂಗಾದ್ರೂ ಮಾಡಿ ನಿಮ್ಮ ಅಮ್ಮನ ಒಳಗಡೆ ಕಳಿಸ್ಬಿಡು, ನಾನು ಈ ಸೀನ್ ಮುಗಿಸ್ಬಿಡ್ತೀನಿ ಅಂತ. ಸೊ ಅವ್ರ ಜೊತೆ ತುಂಬ ಚೆನ್ನಾಗಿತ್ತು ಆ್ಯಕ್ಟ್ ಮಾಡೋಕ್ಕೆ, ತುಂಬ ಕಂಫರ್ಟಬಲ್ ಆಗಿತ್ತು. ಆಮೇಲೆ ಇವಾಗ ತುಂಬ ಬೇಜಾರಾಗುತ್ತೆ, ಯಾಕಂದರೆ ಅವರಿಲ್ಲ ನಮ್ಮ ಸಿನಿಮಾನ ನೋಡೋದಕ್ಕೆ ಅಂತ. ಯಾಕಂದರೆ ಅವರು ತುಂಬ ಕಾಯ್ತಾ ಇದ್ರು ಈ ಸಿನಿಮಾನ ನೋಡೋಕ್ಕೆ, ಈ ಸಿನಿಮಾ ಹೇಗೆ ಬರುತ್ತೆ ಅಂತ. ಆಮೇಲೆ ಪ್ರತಿದಿನ ಡೈರೆಕ್ಟರ್ ಜೊತೆ ಆಗಿರ್ಬೋದು, ಎಲ್ಲ ಆ್ಯಕ್ಟರ್ಸ್ ಜೊತೆ ಆಗಿರ್ಬೋದು ಜಾಸ್ತಿ ಕೇಳ್ತಾ ಇದ್ರು, ತುಂಬ ಕ್ಯೂರಿಯಸ್ ಆಗಿದ್ರು ಈ ಸಿನಿಮಾದ ಬಗ್ಗೆ. ಸೊ ಅದಕ್ಕೆ ತುಂಬ ಬೇಜಾರಾಗುತ್ತೆ. ಯಾ ದಟ್ ಇಸ್ ಫಾರ್ ಶೋರ್. ಬಟ್ ಅವ್ರು ನಮ್ಮೊಟ್ಟಿಗೆ ಇಲ್ಲ ಅಂದ್ರೂ ಕೂಡ ಸಿನಿಮಾಗಳ ಮೂಲಕ ಅವರನ್ನು ನೋಡೋದೇ ಒಂದು ಚಂದ, ಅವ್ರ ಮಾತುಗಳನ್ನು ಕೇಳೋದೇ ಒಂದು ಚಂದ. ಸೊ ತಮ್ಮ ಜೊತೆ ಇರುವಂತಹ ಸಹನಟರುಗಳ ಬಗ್ಗೆ ಹೇಳೋದಾದ್ರೆ ಸಿನಿಮಾದಲ್ಲಿ? ನಮ್ ತಂದೆ ಪಾತ್ರ ಬಂದು ಬಾಲ ರಾಜವಾಡಿ ಅವರು ಪ್ಲೇ ಮಾಡಿದ್ದಾರೆ, ತಾಯಿ ಬಂದು ಸೀತಾಕೋಟೆ ಅವ್ರು ಮಾಡಿದ್ದಾರೆ, ಆಮೇಲೆ ಅಣ್ಣ ಸತ್ಯಪ್ರಕಾಶ್ ಡೈರೆಕ್ಟರ್ ಮಾಡಿರೋದು. ಆಮೇಲೆ ನನ್ನ ಜೊತೆಗೆ ಹಾಗೆ ನಮ್ಮ ಗೋಪಾಲ್ ದೇಶಪಾಂಡೆ ಸರ್ ಕೂಡ ಮಾಡಿದ್ದಾರೆ. ಸೊ ಇದ್ರಲ್ಲಿ ನಮ್ ತಂದೆ ಜೊತೆ ಸೀನ್ ಮಾಡುವಾಗ ನನ್ಗೆ ಆಕ್ಚುಲಿ ಅವ್ರು ಒಂದು ರಿಯಲ್ ಎಕ್ಸ್ಪೀರಿಯನ್ಸೇ ಕೊಟ್ಟಿದ್ರು. ಒಂದು ಚಪ್ಲಿ ಹೊಡಿಯೋ ಸೀನ್ ಇತ್ತು ನನಗೆ. ಓಕೆ, 4 ಸತಿ ಚಪ್ಲಿ ಹೊಡ್ಸ್ಕೊಂಡಿದೀನಿ ನನ್ನ ಹತ್ರ. ಅಂದ್ರೆ ಆ ಸೀನ್ ಅಂತ ಬಂದಾಗ ತುಂಬಾ ಸರ್ ಇನ್ವಾಲ್ವ್ ಆಗ್ಬಿಡ್ತಾರೆ ಅಲ್ಲ. ಸೊ ಹಾಗಾಗಿ ಆ ಸೀನ್ ಅಲ್ಲಿ ಸಖತ್ತಾಗಿ ಬಿದ್ದಿದೆ ನನಗೆ. ಸೊ ರಿಟೇಕ್ಸ್ ಜಾಸ್ತಿ ಇತ್ತ ಅದು? ಹೌದು. ಕಟ್ ಮಾಡಾದ್ಮೇಲೆ ಕೇಳ್ಬೇಕಿತ್ತು, ಸರ್ ಏನ್ ಕೋಪ ಆಯ್ತು ಸರ್ ನನ್ ಮೇಲೆ ನಿಮ್ಗೆ? ತುಂಬಾ ಕಿರ್ಚಾಡೋ ಸೀನ್ ಅದು ಆಕ್ಚುಲಿ. ಸೊ ಹಾಗೆ ನಮ್ ತಾಯಿ ಜೊತೆ ಕೆಲಸ ಮಾಡಿದ್ದು, ಅವ್ರು ತುಂಬಾ ಏನು ಲವ್ ಕೇಯಿಂದ ಇರೋರು ಸೆಟ್ ಅಲ್ಲಿ. ತುಂಬಾ ಚೆನ್ನಾಗಿ ಮಾತಾಡೋರು, ತುಂಬಾ ಚೆನ್ನಾಗಿ ಜೆಲ್ ಆಗ್ಬಿಟ್ರು. ಹೋಗಿದ್ದು ಮೊದಲನೇ ದಿನಾನೇ ತಂದೆ ಕೂಡ ತುಂಬಾ ಚೆನ್ನಾಗಿ ಮಗಳೇ ಅಂತ ಮಾತಾಡ್ಸ್ತಾ ಇದ್ರು. ನಮ್ಮ ಗೋಪಾಲ್ ಸರ್ ಕೂಡ ಅವ್ರ ಬಗ್ಗೆ ಹೇಳೋಗೆ ಎಲ್ರಿಗೂ ಗೊತ್ತು, ಎಲ್ರ ಜೊತೆಗೂ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಹೊಟ್ಟೋಗ್ತಾರೆ ಗೋಪಾಲ್ ಸರ್ ಕೂಡ. ಆಮೇಲೆ ಪ್ರತಿ ಒಂದ್ ಸೀನ್ ಮಾಡಿದ್ದನ್ನ ನೋಡಿ ತುಂಬಾ ಅಪ್ರಿಶಿಯೇಟ್ ಮಾಡ್ತಿದ್ರು. ಸೊ ನಮಗೆ ಅದೊಂಥರ ಮೋಟಿವೇಶನ್ ಆಗ್ತಾ ಇತ್ತು, ಇನ್ನೂ ಚೆನ್ನಾಗಿ ಮಾಡ್ಬೋದು, ಆಮೇಲೆ ಆ ಸೀನ್ ಅಲ್ಲಿ ಏನಾದ್ರೂ ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋದಿದ್ರೆ ಸರ್ ಅಲ್ಲೇ ಸ್ಪಾಟ್ ಅಲ್ಲಿ ಹೇಳ್ತಾ ಇದ್ರು, ಮೇಘ ಇದು ಹಿಂಗ್ ಮಾಡೋಣ, ಹಿಂಗ್ ಚೆನ್ನಾಗಿರುತ್ತೆ ಅನ್ನೋದೆಲ್ಲ ತುಂಬಾ ಹೇಳ್ಕೊಡ್ತಾ ಇದ್ರು. ಅದಿನ್ನೂ ತುಂಬಾ ನಮ್ಗೆ ಹೆಲ್ಪ್ ಆಗ್ತಾ ಇತ್ತು. ನನ್ನ ಅಣ್ಣನ ಕ್ಯಾರೆಕ್ಟರ್ ಕೂಡ ಅವ್ರ ಜೊತೆ ನಾನು ಮೊದಲನೇ ಬಾರಿ ಆಕ್ಟ್ ಮಾಡಿದ್ದೆ. ಸೊ ಅವರು ಕೂಡ ತುಂಬಾ ಕಂಫರ್ಟಬಲ್ ಆಗಿತ್ತು. ದಟ್ಸ್ ನೈಸ್. ಅಂಡ್ ಆಲ್ಸೋ ಪ್ರೊಡಕ್ಷನ್ ಬಗ್ಗೆ ಹೇಳಲೇಬೇಕು. ಸೊ ದೊಡ್ಡ ಸಂಸ್ಥೆ, ದೊಡ್ಡ ಮನೆಗೆ ಅವ್ರ ಜೊತೆ ಅವರ ಒಂದು ಬಾಂಧವ್ಯ ತುಂಬಾ ಹಳೆಯ ಬಾಂಧವ್ಯ. ಅಂಡ್ ದೊಡ್ಡ ಮನೆಯ ಎಲ್ಲಾ ನಟರ ಸುಮಾರು 1000ಕ್ಕೂ ಹೆಚ್ಚು ಹಾಡುಗಳಿದೆ ಅಂದ್ರೆ ತಪ್ಪಾಗಲ್ಲ ಅಲ್ವಾ? ಹೌದು ಖಂಡಿತ. ಸೊ ಹೇಗಿತ್ತು ಸೆಟ್ ನಲ್ಲಿ, ಹೇಗ್ ನೋಡ್ಕೋತಾ ಇದ್ರು? ಪ್ರೊಡಕ್ಷನ್ ಕಂಪನಿ ಬಗ್ಗೆ ಹೇಳೋದಾದ್ರೆ ಲಹರಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಯ್ತು ಅವ್ರು ಈ ಸಿನಿಮಾನ ತಿರ್ಗಾ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಅವ್ರು ಈ ಸ್ಕ್ರಿಪ್ಟಲ್ಲಿ ಏನೋ ಕಾಣಿಸಿ ಅವ್ರಿಗೆ ತುಂಬ ಇಷ್ಟಪಟ್ಟು ಸಿನಿಮಾನ ತಿರ್ಗಾ ಸ್ಟಾರ್ಟ್ ಮಾಡಿ ತುಂಬ ಖುಷಿಯಾದ ವಿಚಾರ. ಶೂಟಿಂಗ್ ಕೂಡ ತುಂಬ ಚೆನ್ನಾಗೋಯ್ತು, ತುಂಬ ಚೆನ್ನಾಗಿ ಏನೇನು ಬೇಕು ಸಿನಿಮಾಗೆ ಅದೆಲ್ಲ ಕೊಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ಸಿನಿಮಾ ಮಾಡೋಕ್ಕೆ. ಪ್ರೊಡ್ಯೂಸರ್ ಅಂತೀರಾ? ನವೀನ್ ಅವರು ಮೇನ್ ಇನ್ಚಾರ್ಜ್ ತಗೊಂಡಿದ್ದು, ನವೀನ್ ಅವರು ಮತ್ತೆ ಶ್ರೀಕಾಂತ್ ಅವರು. ಸೊ ಇಬ್ರು ಸೇರ್ಕೊಂಡು ತುಂಬಾ ಚೆನ್ನಾಗಿ ಈ ಸಿನಿಮಾ ಮಾಡ್ಕೊಟ್ರು. ಸೊ ತಮಗೂ ಕೂಡ ಫುಲ್ ಕಂಫರ್ಟಬಲ್ ಪ್ರೊಡಕ್ಷನ್ ಕಂಪನಿಯಿಂದ? ಹೌದು, ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಂದ್ರೆ ಸಿನಿಮಾಗೆ ಯಾವುದೇ ರೀತಿ ಎಲ್ಲೂ ಏನು ಕಮ್ಮಿ ಆಗ್ದಂಗೆ ಎಲ್ಲಾನು ಕೂಡ ಕ್ವಾಲಿಟಿ ಆಗಿರ್ಬೋದು, ಪ್ರತಿಯೊಂದ್ರಲ್ಲೂ ಏನ್ರಲ್ಲೂ ಕಾಂಪ್ರಮೈಸ್ ಆಗದೆ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಂಡು ಸಿನಿಮಾನು ಕೂಡ ತುಂಬಾ ಚೆನ್ನಾಗಿ ತೆಗೆದಿದ್ದಾರೆ. ನೈಸ್. ಸೊ ಈ ಹಳ್ಳಿ ಸೊಗಡು ಇರುವಂತಹ ಚಿತ್ರ, ನಾವು ಮಾತಾಡ್ತಿರೋದು ಹಳ್ಳಿಯವರು, ಅದರಲ್ಲೂ ರೈತರು ಬಹಳಷ್ಟು ಪ್ರೀತಿಯಿಂದ ಸೆಲೆಬ್ರೇಟ್ ಮಾಡುವಂತ ಸಂಕ್ರಾಂತಿ ಫೆಸ್ಟಿವಲ್. ಸಂಕ್ರಾಂತಿ ಅಂದಾಕ್ಷಣ ಏನ್ ಜ್ಞಾಪಕ ಆಗತ್ತೆ ವಿನಯ್ ಅವರೇ? ಕಬ್ಬು ಎಲ್ಲ ಇದೆಯಲ್ಲ, ಕಬ್ಬು ಗೆಣಸು ಕಡಲೆಕಾಯಿ. ಅವರೆಕಾಯಿ ಅಂದ ತಕ್ಷಣ ನೀವು ಅವರೆಕಾಯಿ ಹಿಸ್ಕಿದೀರಾ?
ತಿರ್ತೀರಾ? ಸಿಗ್ತಾ ಇರ್ತೀನಿ ತಿನ್ಬೇಕಂದ್ರೆ. ಸೊ ನಮ್ಮನೇಲಿ ಅವರೆಕಾಯಿ ಅಂದ ತಕ್ಷಣ 1 ತಿಂಗಳು ಮುಂಚಿತವಾಗಿ ಹಬ್ಬ ಆದ್ಮೇಲೂ ಕೂಡ ಎವ್ರಿಥಿಂಗ್ ಅವರೆಕಾಯಿ, ಉಪ್ಪಿಟ್ಟು ಅವರೆಕಾಯಿ, ಸಾರು ಅವರೆಕಾಯಿ, ಉಪ್ಸಾರು. ಆಮೇಲೆ ಏನು, ನಂದು ಮಲೆನಾಡು, ನಮ್ ಕಡೆ ಸ್ವಲ್ಪ ಕಡಿಮೆ. ನಮ್ ತಾಯ್ದು ಮಲೆನಾಡು. ಓಕೆ, ಬಟ್ ನಾನು ಈ ಕಡೆ ಬೆಂಗಳೂರಿನವ್ರಂತೂ ಅವರೆಕಾಯಿನಲ್ಲಿ ಮಾಡಕ್ ಆಗದಿರೋದು ಯಾವ್ದು ಅಂತ ನಾವೇ ಹುಡುಕ್ಬೇಕು. ನಾನ್ ವೆಜಿಟೇರಿಯನ್ ಡಿಶಸ್ಗೂ ಹಾಕ್ತಾರೆ ಆಕ್ಚುಲಿ. ನಮ್ಮ ಮನೇಲಿ ಒಂದ್ಸರಿ ಮಟನ್ ಸಾರ್ಗೂ ಅವರೆಕಾಳು ಹಾಕ್ತಾರೆ. ಆಮೇಲೆ ಏನು ಅವರೆಕಾಳು ಪರಿಷೆ ಅಂತ, ಅವರೆಕಾಳು ಇಲ್ಲ ಅವರೆಕಾಳು ಮೇಳ, ಅವರೆಕಾಳು ಮೇಳ ಅದು ತುಂಬಾ ನಡೆಯುತ್ತೆ. ಸೊ ಯಾವ್ದು ಅವರೆಕಾಯಲ್ಲಿ ಡಿಫ್ರೆಂಟ್ ಆಗಿ ತಿಂದ್ರು ಅಂತ ಡಿಶ್ ತಾವು? ಐಸ್ ಕ್ರೀಮು ನಾನು ಒಂದ್ಸತಿ ತಿಂದು ಅವರೆಕಾಳ್ದು ಅದೇ ಮೇಳ ತರ ಒಂದಿತ್ತು ಮಲ್ಲೇಶ್ವರಂ ಅಲ್ಲಿ, ಒಂದು ಗ್ರೌಂಡ್ ಮಲ್ಲೇಶ್ವರಂ ಗ್ರೌಂಡ್ಸ್ ಅಲ್ಲಿ ನಡೆಯುತ್ತೆ. ಅಲ್ಲಿ ನೋಡಿದ್ರೆ ಅವ್ರು ಬರೀ ಅವರೆಕಾಳ್ದು, ಅಲ್ಲಿ ಅವರೆಕಾಳು ಐಸ್ ಕ್ರೀಮ್ ತರ್ತೀನಿ ಅಂದ್ರು. ನಾನು ಆಯ್ತು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದ್ದೆ. ಹೇಗಿತ್ತು? ಚೆನ್ನಾಗಿತ್ತು ಆಕ್ಚುಲಿ. ಅವರೆಕಾಳು ಐಸ್ ಕ್ರೀಮ್. ನಿಮ್ಮ ಮನೇಲೂ ಅವರೆಕಾಳು ಅಥವಾ ನಿಮ್ ಫ್ರೆಂಡ್ಸ್ ಮನೇಲೂ ಇಲ್ಲ ಅವರೆಕಾಯಿ ಮೇಳದಲ್ಲಿ ಅವರೆಕಾಯಿ? ಅಂದ್ರೆ ನಾನು ಒಂದ್ಸತಿ ಒಂದ್ ಜಾಗಕ್ಕೆ ಹೋಗಿದ್ದೆ, ಅಲ್ಲಿ ಅವರೆಕಾಳ್ದು ಅಷ್ಟು ಸುಮಾರು ಡಿಶಸ್ಗಳನ್ನ ಟ್ರೈ ಮಾಡಿದೆ. ಮನೇಲೂ ಮಾಡ್ತಾರೆ ಅವರೆಕಾಳು ಉಪ್ಪಿಟ್ಟು, ಅದೇ ಇವ್ರು ಹೇಳಿದ್ರಲ್ಲ ಅವರೆಕಾಳಿಗೆ ಮಟನ್ಗೆ ಅವರೆಕಾಳು ಹಾಕಿ ಮಾಡೋದು, ಅವರೆಕಾಳು ಸಾರು, ಪಲ್ಯ ಎಲ್ಲಾನು ಮಾಡ್ತಾರೆ. ಈ ಸೀಸನ್ ಬಂದ್ರೆ ಒಂಥರ ಎಲ್ರೂ ಮನೇಲೂ ಮನೇಲಿ ಅವರೆಕಾಳು ಪದಾರ್ಥ, ರೋಡ್ ನಲ್ಲಿ ಅವರೆಕಾಯಿ ಸಿಪ್ಪೆ. ಸೊ ಎಕ್ಸ್ಪೀರಿಯನ್ಸ್ ಮಾಡಿ. ಅವರೆಕಾಯಿ ದೋಸೆ ಎಲ್ಲ ತಿಂದಿದ್ರ? ಉಸ್ಲಿ ನಂಗೆ ತುಂಬಾ ಇಷ್ಟ. ಉಸ್ಲಿ, ಅವರೆಕಾಳು ಉಸ್ಲಿ. ನನ್ನ ಫ್ರೆಂಡ್ ಉಪ್ಪೆಸ್ರು ತಿಂದ್ರೆ ಅವರೆಕಾಳು ಉಸ್ಲಿ. ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ಕುಣಾಲ್ ಅಂತ. ಸೊ ಪ್ರತಿ ಸಲ ಈ ಸೀಸನ್ ಸ್ಟಾರ್ಟ್ ಮಾಡಿದ ತಕ್ಷಣ ಅವನು ಮನೆಗೆ ತಗೊಂಡ್ ಬಂದು ಕೊಡ್ತಾನೆ. ಅವ್ರ ತಾಯಿ ಮಾಡಿದ್ದು ಅದು ನನಗೆ ತುಂಬಾ ಇಷ್ಟ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.